ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ವೆಲ್ಲೂರಿನಲ್ಲಿದ್ದೀವಿ. ಪಾಲಾರ್ ನದಿ ದಂಡೆಯಲ್ಲಿರುವಂಥ ಈ ವೆಲ್ಲೂರಿಗೂ ಕರ್ನಾಟಕಕ್ಕೂ ಸಾಕಷ್ಟು ಸಂಬಂಧ ಇದೆ. ನೀವು ನೋಡ್ತಿರ್ಬೋದು, ವೆಲ್ಲೂರಿನ ಕೋಟೆ ಅಂತ ಹೇಳ್ತೀವಿ. ಈ ಕೋಟೆಯನ್ನು ಕಟ್ಟಿಸಿದಂಥವರು ವಿಜಯನಗರದ ಒಬ್ಬ ಕರ್ನಾಟಕ ಸಾಮ್ರಾಜ್ಯದ ಸಾಮಂತರೇನಿದ್ದು, ಇದನ್ನು ಸದಾಶಿವರಾಯನ ಕಾಲದಲ್ಲಿ ಇದನ್ನು ಕಟ್ಟಲಾಗಿದೆ ಈ ಕೋಟೆಯನ್ನು. ಮತ್ತು ಈ ಕೋಟೆಗೂ ಮತ್ತು ಕರ್ನಾಟಕಕ್ಕೂ ಸಾಕಷ್ಟು ಸಂಬಂಧ ಐತೆ, ಐತಿಹಾಸಿಕ ಸಂಬಂಧವನ್ನು ನೀವು ನೋಡ್ಬೋದು. ಕೋಟೆ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇಡೀ ಭಾರತ ಉಪಖಂಡ ವಿದೇಶಿ ಆಕ್ರಮಣಗಳಿಗೆ ಒಳಗಾದಾಗ ಅವರಿಗೆ ಎದುರಾಗಿ ನಿಂತದ್ದು ಮೊದಲನೇ ಬಾರಿ ರೆಸಿಸ್ಟೆನ್ಸ್ ತೋರಿಸಿದ್ದು ಹೊಯ್ಸಳ ಸಾಮ್ರಾಜ್ಯದವರು. ನಂತರದಲ್ಲಿ ಅವರ ಸಾಮಂತರಾದಂಥ ಹಕ್ಕಬುಕ್ಕರು ಕರ್ನಾಟಕ ಸಾಮ್ರಾಜ್ಯ ಅಂತ ಕಟ್ತಾರೆ. ಕರ್ನಾಟಕ ಸಾಮ್ರಾಜ್ಯ ಅವತ್ತಿನ ಕಾಲದಲ್ಲಿ ತಮಿಳುನಾಡು, ಆಂಧ್ರ ಮತ್ತು ಕೇರಳ ಈ ಥರ ಹಲವಾರು ಭಾಗಗಳನ್ನ ಒಳಗೊಂಡಿರುತ್ತೆ. ಆ ಒಂದು ಐತಿಹ್ಯವನ್ನು ಹೊಂದಿರುವಂಥ ಒಂದು ಸ್ಥಳ ಬಂದು ವೆಲ್ಲೂರಿನ ಕೋಟೆ. ಆ ವೆಲ್ಲೂರಿನ ಕೋಟೆಯಲ್ಲೇ ನಾವು ಇವತ್ತಿದ್ದೀವಿ. ನಾವೀಗ ಕನ್ನಡಿಗರೇ ಆದಂಥ ಕರ್ನಾಟಕ ಸಾಮ್ರಾಜ್ಯದವರು ಕಟ್ಟಿಸಿದಂಥ ವೆಲ್ಲೂರು ಫೋರ್ಟ್ನ ಮುಂದಿದ್ದೀವಿ. ನನ್ನ ಹಿಂದೆ ನೋಡ್ಬೋದು, ಈ ಕೋಟೆಯ ಫೀಚರ್ಸ್ ಕಾಣುತ್ತೆ ನಿಮಗೆ. ನನ್ನ ಎಡಭಾಗದಲ್ಲಿ ನಿಮಗೆ ಕೋಟೆಯ ಒಂದು ಗೇಟ್ ಕಾಣುತ್ತೆ. ಅಂದರೆ ಅಂದಿನ ಕಾಲದಲ್ಲಿ ಯಾವ ರೀತಿ ಸೈನಿಕರು ನಿಲ್ತಾ ಇದ್ದರು ಕೋಟೆ ರಕ್ಷಣೆಗೋಸ್ಕರ ಅನ್ನೋದಕ್ಕೋಸ್ಕರ ರ್ಯಾಂಪಾರ್ಟ್ಗಳ ಮೇಲೆ ಇವತ್ತು ಕೂಡ ಸೈನಿಕರ ಒಂದು ಗೊಂಬೆಗಳನ್ನ ನಿಲ್ಲಿಸಿರೋ ನೀವು ಕಾಣಬಹುದು. ಅಲ್ಲಿ ಬಿಳಿ ಕಲರ್ ಗೊಂಬೆಗಳಿವೆ ಅಲ್ಲಿ. ಇಲ್ಲಿ ಕೋಟೆಯ ಮುಖ್ಯವಾದಂಥ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ಕಾಣಿಸೋಂಥ ಒಂದು ನೀರು ಹರಿತಾ ಇದೆ ನೋಡಿ, ಇದನ್ನು ಮೋಟ್ ಅಂತ ಕರೀತಾರೆ. ಇದು ಸಾಮಾನ್ಯವಾಗಿ ಎಲ್ಲ ಕೋಟೆಗಳ ಸುತ್ತಲೂ ಕೂಡ ಇರುವಂಥ ಒಂದು ಕಾಮನ್ ಫೀಚರ್ ಇದು. ಇದರಲ್ಲಿ ಶತ್ರು ಕೋಟೆಯನ್ನು ಅಪ್ರೋಚ್ ಮಾಡ್ತಾ ಇದ್ದಾರೆ ಅಂತಂದರೆ ದೂರದಿಂದ ಅಲ್ಲಿರುವಂಥವ್ರು ನಿಮಗೆ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಒಂದು ವೇಳೆ ದಾಟಿದರೂ ಸಹ ಅಲ್ಲಿರುವಂಥವ್ರು ನಿಮಗೆ ಅದನ್ನು ದಾಟಿ ಹೋಗೋದ್ರೊಳಗಡೆ ನೀವು ನಮ್ಮ ಶತ್ರುಗಳನ್ನ ಅಟ್ಯಾಕ್ ಮಾಡಿ ಸದೆ ಬಡಿಬೋದಾಯಿತು. ಸಾಮಾನ್ಯವಾಗಿ ಕೋಟೆಗಳಿಗೆ ರಕ್ಷಣಾ ವ್ಯವಸ್ಥೆ ಅಂತ ಇರುತ್ತೆ, ಅದನ್ನ ಏನು ಡಿಫೆನ್ಸ್ ಸಿಸ್ಟಮ್ ಅಂತ ಕರಿತೀವಿ. ಅದರಲ್ಲಿ ಬುರ್ಜ್ಗಳು ಪ್ರಮುಖ ಪಾತ್ರ ವಹಿಸ್ತವೆ. ನೀವು ಇಲ್ಲಿ ನೋಡ್ತಿರ್ಬೋದು, ನನ್ನ ಮುಂದೆ ಇರುವಂಥದ್ದು ಈ ವೆಲ್ಲೂರು ಕೋಟೆಯ ಬುರ್ಜಿದು. ಇದ್ರ ಮೇಲೆ ಹತ್ತಿದ್ರೆ ನಿಮಗೆ ಕೋಟೆಯ ಸುತ್ತಲೂ ನಡೆಯುವಂಥ ಎಲ್ಲ ಚಟುವಟಿಕೆಗಳನ್ನು ಕೂಡ ಅಲ್ಲಿಂದ ಗಮನಿಸಬಹುದು. 180 ಡಿಗ್ರೀಸ್ ವ್ಯೂ ಇರುತ್ತೆ ಇದಕ್ಕೆ. ನಿಮಗೆ ಉದಾಹರಣೆಗೆ ನಿಮಗೆ ಯಾವುದಾದ್ರು ದೂರದಿಂದ ಶತ್ರುಗಳು ಅಪ್ರೋಚ್ ಮಾಡ್ತಿದ್ದಾರೆ ಅಂತಂದರೆ, ಅಥವಾ ಬೇರೆ ಏನಾದರೂ ಒಂದು ಅಲಾರ್ಮಿಂಗ್ ಸೌಂಡ್ ಬಂತಂತಂದರೆ ಅಲ್ಲಿಂದನೇ ನೀವು ಅದನ್ನ ಗಮನಿಸ್ಬಿಟ್ಟು ಇಲ್ಲಿ ಪೂರ್ತಿ ಕೋಟೆಗೆ ವಿಷಯವನ್ನು ತಿಳಿಸ್ಬೋದು. ಡಿಫೆನ್ಸ್ ಸಿಸ್ಟಮ್ನ ಒಂದು ಮುಖ್ಯ ಭಾಗ ಆಗಿರುವಂಥ ಈ ಬುರ್ಜ್ ಮೇಲೆ ಹತ್ತು ನೋಡೋಣ ಯಾವ ರೀತಿ ಕಾಣುತ್ತೆ ಈ ಕೋಟೆ ಸುತ್ತಲೂ ಅಂತ. ನಾವೀಗ ವೆಲ್ಲೂರಿನ ಬುರ್ಜ್ ಮೇಲೆ ಅಥವಾ ವಾಚ್ ಟವರ್, ವೆಲ್ಲೂರು ಕೋಟೆ ಬುರ್ಜ್ ಅಥವಾ ವಾಚ್ ಟವರ್ ಮೇಲೆ ಇದ್ದೀವಿ. ಇದು ಈ ಸ್ಥಳ ಪರ್ಟಿಕ್ಯುಲರ್ ಆಗಿ ಬುರ್ಜ್ ಅಂತ ಏನು ಹೇಳ್ತೀವಿ, ಇದು ಕೋಟೆಯ ಎಲ್ಲ ಸ್ಥಳಗಳಿಂತಲೂ ಕೂಡ ಎತ್ತರದ ಸ್ಥಳದಲ್ಲಿ ಕಟ್ತಾ ಇರ್ತಾರೆ. ಜೊತೆಯಲ್ಲಿ ನೀವು ಇದನ್ನು ಇಲ್ಲಿಂದ ಅಲಾರ್ಮ್ ಕಾಲ್ ಮಾಡಿದ್ರೆ ಅಲ್ಲಿ ನಿಮಗೆ ಕಾಣಬಹುದು. ಅಲ್ಲಿರುವಂಥ ಇನ್ನೊಂದು ಬುರ್ಜ್ ಇದೆ ಅಥವಾ ಇನ್ನೊಂದು ವಾಚ್ ಟವರ್ ಇದೆ, ಅಲ್ಲಿನವ್ರಿಗೆ ಅಲಾರ್ಮ ಹೋಗ್ತಾ ಇರುತ್ತೆ. ನಂತರದಲ್ಲಿ ಇಲ್ಲಿಂದನೇ ಅಟ್ಯಾಕ್ ಏನಾದರೂ ಹೊರಗಿಂದ ದಾಳಿ ಆಗ್ತಾಯಿದೆ ಅಂತಂದರೆ ಇಲ್ಲಿರುವಂಥ ಫಿರಂಗಿಗಳು ಮತ್ತು ಸೈನ್ಯದ ತುಕಡಿಗಳು ಇರ್ತಾ ಇದ್ವಿ. ಇಲ್ಲಿ ಈ ಸೇನಾ ತುಕಡಿಗಳು ಕೇವಲ ಅಲಾರ್ಮ್ ಕಾಲ್ ಮಾಡೋದಷ್ಟೇ ಅಲ್ಲದೆ ಇಲ್ಲಿರುವಂಥ ಹಲವಾರು ಆಯುಧಗಳನ್ನು ಇಟ್ಕೊಂಡು ತಾವು ರಕ್ಷಣೆಯನ್ನು ಮಾಡ್ತಾಯಿದ್ರು. ಅದಕ್ಕೆ ಉದಾಹರಣೆಯಾಗಿ ಫಿರಂಗಿಗಳನ್ನು ಇಡ್ತಾಯಿದ್ರು. ಫಿರಂಗಿಗಳ ಇದ್ದಂಥ ಒಂದು ಕುರುಹನ್ನು ನೀವು ಇಲ್ಲಿ ಕಾಣಬಹುದು. ನನ್ನ ಹಿಂದೆ ನೋಡ್ತಿರೋವಂಥ ಒಂದು ದೇವಸ್ಥಾನ ಏನಿದೆ, ಈ ದೇವಸ್ಥಾನ ಬಂದು ವೆಲ್ಲೂರಿನ ಕೋಟೆ ಒಳಗಡೆ ಇದೆ. ಈ ವೆಲ್ಲೂರಿನ ಕೋಟೆ ಒಳಗಡೆ ಇರುವಂಥ ಈ ದೇವಸ್ಥಾನದ ಹೆಸರು ಜಲಕಂಠೇಶ್ವರ ದೇವಸ್ಥಾನ ಅಂತ. ಈ ದೇವಸ್ಥಾನವನ್ನು ಕಟ್ಟದಂಥವರು ಕರ್ನಾಟಕ ಸಾಮ್ರಾಜ್ಯದ ಸದಾಶಿವರಾಯನ ಸಾಮಂತನಾದಂಥ ಚಿನ್ನಭೂಮಿ ನಾಯಕ 1550ರಲ್ಲಿ ಈ ದೇವಸ್ಥಾನವನ್ನು ಕಟ್ಟಿಸೋದಕ್ಕೆ ತೊಡಗ್ತಾನೆ. 1572ರಲ್ಲಿ ಇದರ ಒಂದು ನಿರ್ಮಾಣಕ್ಕೆ ಪೂರ್ಣ ಆಗುತ್ತೆ. ಜೊತೆಯಲ್ಲಿ ಈ ದೇವಸ್ಥಾನ ಬಂದು ನಿಮಗೆ ವಿಜಯನಗರದ ವಾಸ್ತುಶಿಲ್ಪಕ್ಕೆ ಒಂದು ಹಿಡಿದ ಕೈಗನ್ನಡಿ ಅಂತ ಹೇಳ್ಬೋದು. ವಿಜಯನಗರ ವಾಸ್ತುಶಿಲ್ಪದ ಪ್ರಮುಖ ಅಂಶಗಳು ಅಂತಂದರೆ ನಿಮಗೆ ಎತ್ತರದ ಗೋಪುರ ಇರುತ್ತೆ. ಈ ಗೋಪುರದ ಎತ್ತರ ಬಂದು ಜಲಕಂಠೇಶ್ವರ ದೇವಸ್ಥಾನದ್ದು ನಿಮಗೆ 100 ಅಡಿಗಳಷ್ಟು ಎತ್ತರ ಇದೆ. ಜೊತೆಯಲ್ಲಿ ನಿಮಗೆ ಅಲ್ಲಿ ಸೂಕ್ಷ್ಮವಾದ ಕೆತ್ತನೆ ಇರುವಂಥ ಕಲ್ಲಿನ ಕಂಬಗಳು, ಮರದ ಹೆಬ್ಬಾಗಿಲುಗಳಿರುತ್ತೆ ಈ ದೇವಸ್ಥಾನಕ್ಕೆ. ಇವೆಲ್ಲವೂ ಕೂಡ ವಿಜಯನಗರದ ವಾಸ್ತುಶಿಲ್ಪಕ್ಕೆ ಒಂದು ತುಂಬ ಒಳ್ಳೆಯ ಉದಾಹರಣೆ ಅಂತ ಹೇಳ್ಬೋದು. ಜಲಕಂಠೇಶ್ವರ ದೇವಸ್ಥಾನವಾದ ಸ್ಥಳ ಐತಿಹ್ಯ ಅಥವಾ ಸ್ಥಳ ಪುರಾಣ ಏನೋ ಅಂತ ನೋಡೋಣ. ಈ ಜಲಕಂಠೇಶ್ವರ ದೇವಸ್ಥಾನ ಇರುವಂಥ ನಾನೇನು ಸ್ಥಳದಲ್ಲಿ ನಿಂತಿದ್ದೀನಿ, ಈ ಸ್ಥಳದಲ್ಲಿ ಮುಂಚೆ ಒಂದು ದೊಡ್ಡದಾದಂಥ ಒಂದು ಇರುವೆ ಗೂಡಿತ್ತು ಅನ್ನೋಂಥ ಒಂದು ಸ್ಥಳ ಪುರಾಣ ಇದೆ. ಆದರೆ ಈ ದೇವಸ್ಥಾನವನ್ನು ಕಟ್ಟಿದಂಥ ವಿಜಯನಗರದ ಸಾಮಂತ ಚಿನ್ನಭೂಮಿ ನಾಯಕನಿಗೆ ಕನಸಿನಲ್ಲಿ ಶಿವ ಕಾಣಿಸ್ಕೊಂಡು ಇರುವೆಗೂಡನ್ನು ಸಂಪೂರ್ಣವಾಗಿ ಕೆಡವಿ ಅಲ್ಲಿ ತನಗೋಸ್ಕರ ಒಂದು ದೇವಸ್ಥಾನ ಕಟ್ಟುವಂಥ ಆತನಿಗೆ ಆದೇಶ ನೀಡ್ತಾನೆ. ಸೊ 1550ರಲ್ಲಿ ಈ ದೇವಸ್ಥಾನದ ಒಂದು ನಿರ್ಮಾಣ ಶುರುವಾಗುತ್ತೆ. ಈ ಕಟ್ಟೋದಕ್ಕಿಂತ ಮುಂಚೆ ಇಲ್ಲಿ ಸಾಕಷ್ಟು ಅಂದರೆ ಈ ದೇವಸ್ಥಾನ ನಿಂತಿರೋದೇ ಇಲ್ಲೊಂದು ಹೊಂಡ ಇತ್ತು, ನೀರಿನ ಹೊಂಡ ಅಂತ ಹೇಳ್ತಾರೆ. ಇವತ್ತು ಕೂಡ ನಿಮಗೆ ನೋಡಿದ್ರೆ ದೇವಸ್ಥಾನದ ಸುತ್ತಲೂ ಹೂವಿನ ಮಾಲೆ ರೀತಿಯಲ್ಲಿ ದೇವಸ್ಥಾನದ ಸುತ್ತಲೂ ನೀರಿರೋದು ಕಾಣ್ಬೋದು. ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ಜಲಕಂಠೇಶ್ವರ ಅಂತ ಹೆಸರು ಬಂದಿದೆ. 1565ರಲ್ಲಿ ತಾಳಿಕೋಟೆ ಯುದ್ಧದ ನಂತರ ಈ ವಿಜಯನಗರದ ಪತನ ಆಗುತ್ತೆ. ವಿಜಯನಗರದ ಪತನ ಆದ ತಕ್ಷಣ ವೆಲ್ಲೂರಿನ ಒಂದು ದೇವಸ್ಥಾನ ಏನಿರುತ್ತೆ ಇದನ್ನು ಬಿಜಾಪುರದ ಸುಲ್ತಾನರು ಆಕ್ರಮಿಸ್ಕೊಳ್ತಾರೆ. ಈ ದೇವಸ್ಥಾನ ಬಂದು ಹಲವಾರು ರಾಜಮನೆತನಗಳ ಕೈಗೆ ಹೋಗುತ್ತೆ. ಇದರಲ್ಲಿ ಮುಖ್ಯವಾಗಿ ಬಿಜಾಪುರದ ಸುಲ್ತಾನರು, ನಂತರದಲ್ಲಿ ಮರಾಠರು, ನಂತರದಲ್ಲಿ ಮೈಸೂರಿನ ಒಡೆಯರ್ಗಳು, ನಂತರದಲ್ಲಿ ಬ್ರಿಟಿಷರು. 1921ರ ತನಕ ಸುಮಾರು 265 ವರ್ಷಗಳ ಕಾಲ ಈ ಎಲ್ಲ ಮನೆತನಗಳು ಈ ಒಂದು ದೇವಸ್ಥಾನವನ್ನು ಶಸ್ತ್ರಾಸ್ತ್ರಗಳನ್ನು ಕೂಡಿಡುವಂಥ ಒಂದು ಉಗ್ರಾಣವನ್ನಾಗಿ ಅಥವಾ ಆರ್ಸನಲ್ ಅಂತ ಏನು ಹೇಳ್ತೀವಿ ಅದಾಗ ಬಳಸ್ಕೊಂಡಿರ್ತಾರೆ. 1921ರಲ್ಲಿ ಬ್ರಿಟಿಷರು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಈ ದೇವಸ್ಥಾನವನ್ನು ಬಿಟ್ಟುಕೊಡ್ತಾರೆ. ಅದಾದ ನಂತರ ನೀವು ಇಲ್ಲಿ ನೋಡ್ತಿರುವಂಥ ದೇವಸ್ಥಾನ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ.
ನಿಮಗೆ ಯಾಳಿಯ ಅತಿ ಹಳೆಯ ಉದಾಹರಣೆ ಸಿಗೋದು ಅಂತಂದರೆ ಎಲ್ಲೋರದ ಕೈಲಾಸನಾಥ ದೇವಸ್ಥಾನದಲ್ಲಿ ರಾಷ್ಟ್ರಕೂಟರು ಏನು ಕೆತ್ತಿದ್ದಾರೆ ಆ ಒಂದು ಅಲ್ಲಿ ಯಾಳಿಗಳ ಒಂದು ಉದಾಹರಣೆನ ನೀವು ಕಾಣ್ಬೋದು. ಯಾಳಿ ಅಂತಂದ್ರೆ ಮುಖ್ಯವಾಗಿ ಎರಡು ಪ್ರಾಣಿಗಳನ್ನು ಸೇರಿಸಿ ಅವುಗಳ ಒಂದು ವೈಶಿಷ್ಟ್ಯತೆ ಏನಿರುತ್ತೆ, ಎರಡು ಪ್ರಾಣಿಗಳ ವೈಶಿಷ್ಟ್ಯತೆಯನ್ನು ಕೂಡಿಸಿ ಮಾಡಿದಂಥ ಒಂದು ಕಾಲ್ಪನಿಕ ಪ್ರಾಣಿಯಾಗಿರುತ್ತೆ. ಕಾಲ್ಪನಿಕ ಅಥವಾ ಪೌರಾಣಿಕ ಪ್ರಾಣಿ ಅಂತ ಹೇಳ್ಬೋದು. ಇಲ್ಲಿ ನೀವು ಕಾಣ್ಬೋದು ಎರಡು ರೀತಿಯ ಯಾಳಿಗಳು ಕಾಣುತ್ತೆ. ಇಲ್ಲಿ ಮೊದಲನೇ ಯಾಳಿ ಬಂದು ನಿಮಗೆ ಸಿಂಹದ ಒಂದು ದೇಹ ಇದೆ. ಸಿಂಹದ ದೇಹದ ಜೊತೆಯಲ್ಲಿ ನೀವು ನೋಡ್ಬೋದು, ಇಲ್ಲಿ ಉಗುರುಗಳನ್ನು ನೋಡಿದ್ರೂ ಕೂಡ ಒಂದು ರೀತಿ ಹದ್ದಿನ ಉಗುರುಗಳ ರೀತಿ ಕಾಣುತ್ತೆ. ಜೊತೆಯಲ್ಲಿ ನಿಮಗೆ ಸಿಂಹದ ದೇಹ, ಜೊತೆಯಲ್ಲಿ ಮೇಲೆ ನೋಡಿದ್ರೆ ಸಿಂಹದ ಮುಖ, ಅದರ ಸೊಂಡಿಲು ಮಾತ್ರ ಆನೆಯ ಸೊಂಡಿಲನ್ನು ಮಿಕ್ಸ್ ಮಾಡಿದ್ದಾರೆ. ಸೊ ನೀವಿಲ್ಲಿ 3 ಪ್ರಾಣಿಗಳನ್ನ ನೋಡ್ಬೋದು. ಒಂದು ಹದ್ದಿನ ಉಗುರು, ಸಿಂಹದ ದೇಹ, ಸಿಂಹದ ಮುಖ, ಜೊತೆಯಲ್ಲಿ ಆನೆಯ ಒಂದು ಸೊಂಡಿಲು, ಜೊತೆಯಲ್ಲಿ ಕೋರೆನೂ ಕೂಡ ನೀವು ಕಾಣಬಹುದು.